ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತು ಈರುಳ್ಳಿ ಗೊಜ್ಜು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದನ್ನು ಅನ್ನ, ಚಪಾತಿ, ದೋಸೆ ಯಾವುದ್ರ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು. ಒಳ್ಳೆ ಕಾಂಬಿನೇಷನ್. ಏನೂ ತರಕಾರಿ ಇಲ್ಲದೆ ಇರುವಾಗ ಈ ರೀತಿ ಗೊಜ್ಜು ಮಾಡಿಕೊಂಡು ಸರ್ವ್ ಮಾಡ್ಬೋದು. ಮೊದಲು ಒಂದು ಪ್ಯಾನಲ್ಲಿ 2 ದೊಡ್ಡ ಚಮಚ ಎಣ್ಣೆನ ಬಿಸಿ ಮಾಡಿ ಅದಕ್ಕೆ 4ರಿಂದ 5 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ. ಬ್ಯಾಡಗಿ ಒಣಮೆಣಸಿನ್ಕಾಯಿ. ಇದನ್ನು ಚೆನ್ನಾಗಿ ಗರಿ ಗರಿ ಆಗೋ ತನಕ ಹುರ್ಕೊಳ್ಬೇಕು. ಹಾಗೆಯೇ ಅದರ ಜೊತೆಗೆ 1 ದೊಡ್ಡ ಚಮಚ ಕೊತ್ತಂಬರಿ ಬೀಜ ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೇನೆ. ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಒಣಮೆಣಸಿನಕಾಯಿ ಪ್ರಮಾಣನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇದನ್ನು ಹುರಿದಾದ ಮೇಲೆ 1 ಚಮಚ ಜೀರಿಗೆ ಕೂಡ ಹಾಕಿದ್ದೇನೆ. ಈ ಎಲ್ಲ ಸಾಮಗ್ರಿಗಳು ಹೆಚ್ಚಾಗಿ ಮನೆಯಲ್ಲಿ ಇದ್ದೇ ಇರ್ತದೆ. ಏನೂ ತರಕಾರಿ ಇಲ್ಲದೆ ಇರುವಾಗ, ಅನ್ನದ ಜೊತೆ ಏನು ಬಡಿಸಲಿಕ್ಕೆ ಸೈಡ್ ಡಿಶ್ ಇಲ್ಲದೆ ಇರುವಾಗ ಈ ರೀತಿ ಮಾಡ್ಕೊಳ್ಬೋದು ನಾವು. 3 ಈರುಳ್ಳಿನ ದೊಡ್ಡದಾಗಿ ಹೆಚ್ಕೊಂಡಿದ್ದೇನೆ, ಯಾಕಂದರೆ ಇದನ್ನು ಹುರಿದು ಮತ್ತು ರುಬ್ಲಿಕ್ಕಿದೆ. ಸೊ ದೊಡ್ಡದಾಗಿ ಹೆಚ್ಕೊಂಡ್ರೆ ನಡೀತದೆ. ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈರುಳ್ಳಿಯನ್ನು. ನಾನಿಲ್ಲಿ 3 ಈರುಳ್ಳಿನ ಹಾಕಿದ್ದೇನೆ. ಹಾಗೆಯೇ ಇದ್ರ ಜೊತೆಗೆ ಖಾರ ತುಂಬ ಇರೋದ್ರಿಂದ ಸ್ವಲ್ಪ ಹುಳಿನೂ ಬೇಕಾಗ್ತದೆ. ಹುಣಸೆ ಹಣ್ಣನ್ನು ಹಾಕಿದ್ದೇನೆ. ನೀವು ಈ ಹುಣಸೆಹಣ್ಣಿನ ಪ್ರಮಾಣ, ಒಣಮೆಣಸಿನಕಾಯಿ ಪ್ರಮಾಣ ಎಲ್ಲವುದನ್ನು ನಿಮ್ಮ ರುಚಿಗೆ ತಕ್ಕ ಹಾಗೆ ಚೇಂಜ್ ಮಾಡ್ಕೊಳ್ಬೋದು. ಸಣ್ಣ ಉರಿಯಲ್ಲಿ ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ಇದನ್ನು ಹೀಗೆ ಸಣ್ಣ ಉರಿಯಲ್ಲಿ ಬೇಯಿಸಿ ಆದ ಮೇಲೆ ಇನ್ನೊಮ್ಮೆ ಇದನ್ನು ಹೀಗೆ ಕಲಕಿ ಈ ಹುರಿದಿರುವ ಸಾಮಗ್ರಿಗಳನ್ನು ರುಬ್ಬುವ ಮುಂಚೆ ಸರಿಯಾಗಿ ತಣಿಸ್ಕೊಳ್ಬೇಕು. ಹಾಗೆಯೇ ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು. ನುಣ್ಣಗೆ ಇದನ್ನು ರುಬ್ಬಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕು. ರುಬ್ಬುವಾಗ ನಾನು ನೀರು ಹಾಕ್ಕೊಂಡಿಲ್ಲ, ಹಾಗೆ ರುಬ್ಬಿದ್ದೇನೆ. ಈಗ ಮತ್ತೆ ಒಗ್ಗರಣೆಗೆ 1 ದೊಡ್ಡ ಚಮಚ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಅರ್ಧ ಚಮಚ ಸಾಸಿವೆ ಹಾಕಿದ್ದೇನೆ. ಹಾಗೆಯೇ 1 ದಂಟು ಕರಿಬೇವಿನ ಎಲೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ ಇವಿಷ್ಟನ್ನು ಹಾಕಿ ಮತ್ತೆ ಸಣ್ಣ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೇನೆ. ಸರಿಯಾಗಿ ಬೇಳೆಗಳು ಕೆಂಪಾದ ಮೇಲೆ ನಾವು ಇದಕ್ಕೆ ಅರ್ಧ ಈರುಳ್ಳಿಯನ್ನು ಹೀಗೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಕೊಂಡು ಹಾಕಿದ್ದೇನೆ. ಈರುಳ್ಳಿ ಇಲ್ಲಿ ಹಾಕೋದು ಆಪ್ಷನಲ್, ಬಟ್ ನೀವು ಈರುಳ್ಳಿ ಗೊಜ್ಜಿಗೆ ಹಾಕಿದ್ದಲ್ಲದೆ ಹೀಗೆ ಮಧ್ಯೆ ಮಧ್ಯೆ ಈರುಳ್ಳಿ ಸಣ್ಣ ಸಣ್ಣ ಹೋಳು ಸಿಕ್ಕಿದರೆ ತಿನ್ನುವಾಗ ಚೆನ್ನಾಗಿರ್ತದೆ. ಬಟ್ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲಿ ಉಪ್ಪು ಬೇಕಿದ್ರೆ ಮತ್ತೆ ಹಾಕ್ಕೊಳ್ಳಿ ನೋಡಿಕೊಂಡು. ಇದನ್ನ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು. ತುಂಬ ಸುಲಭ ಮಾಡೋದು. ಅನ್ನದ ಜೊತೆ, ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ. 1 ನಿಮಿಷ ಸಣ್ಣ ಉರಿಯಲ್ಲಿ ಹಾಗೆಯೇ ಕಲಕಿದ್ರೆ ಆಯಿತು. ಈರುಳ್ಳಿ ಗೊಜ್ಜು ರೆಡಿ ಆಗ್ತದೆ. ಇದನ್ನು ಅನ್ನ, ಚಪಾತಿ, ಇವನ್ ದೋಸೆ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು. ಇವತ್ತಿನ ಈ ಸಿಂಪಲ್ ರೆಸಿಪಿ ಈರುಳ್ಳಿ ಗೊಜ್ಜು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿ ಚಾನಲ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.